ಇವತ್ತು ನಾವು ಜೇಡರ ದಾಸಿಮಯ್ಯನವರ ಒಂದು ವಚನವನ್ನ ಚಿಂತನೆಗೆ ತೆಗೆದುಕೊಂಡಿವೆ. ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ, ಅಂಬರಕ್ಕೆ ಗದ್ದುಗೆ ಬೋದುಗೆ ಇಲ್ಲದಂತಿರಿಸಿದೆ. ಎಲೆ ಮೃಡನೆ ನೀನಲ್ಲದೆ ಉಳಿದ ದೈವಂಗಳಿಗಹುದೇ ರಾಮನಾಥ. ಶರದಿಯ ಮೇಲೆ ಧರಣಿಯ ಕರಗದಂತಿರಿಸಿದೆ. ಸಾಮಾನ್ಯವಾಗಿ ನಾವು ಯಾವುದನ್ನ ನೋಡಿದ್ರ ಇನ್ನು ನೋಡ್ಬೇಕು ಅಂತ ಅನ್ಸುತ್ತೋ, ಯಾವುದನ್ನ ನೆನಪು ಮಾಡ್ಕೊಂಡ್ರ ಇನ್ನು ನೆನಪು ಮಾಡ್ಕೋಬೇಕು ಅಂತ ಅನ್ಸುತ್ತೋ, ಆ ಶಕ್ತಿಯ ಹೆಸರು ದೇವರು ಅಂತೀವಿ, ಪರಮಾತ್ಮ ಅಂತೀವಿ. ಬೇರೆಯವರು ಬೇರೆ ಬೇರೆ ಹೆಸರಿನಿಂದ ಕರ್ಕೊಳ್ತಾರೆ. ದೇವನೊಬ್ಬ ನಾಮ ಹಲವು ಅನ್ನುವಂತ ಮಾತದ. ಆ ಪ್ರಕಾರ ಆ ದೇವರು ಅನ್ನುವಂತ ಶಕ್ತಿ ಈ ಜಗತ್ತನ್ನ ಯಾವ ರೀತಿ ಸೃಷ್ಟಿ ಮಾಡ್ಯಾನ? ಶರದಿಯ ಮೇಲೆ ಧರಣಿಯ ಕರಗದಂತಿರಿಸಿದೆ. ನಮ್ಮ ಕಣ್ಣಿಗೆ ಕಾಣೋದೇನು ಭೂಮಿ ಮ್ಯಾಲ ನೀರ್ ಐತಿ ಅಂತ. ಆದ್ರ ಜೇಡರ ದಾಸಿಮಯ್ಯನವ್ರು ಏನ್ ಹೇಳ್ತಾರ, ನೀರಿನ ಮೇಲೆ ಭೂಮಿ ಐತಿ ಅಂತ. ಶರದಿಯ ಮೇಲೆ ಧರಣಿಯ ಕರಗದಂತಿರಿಸಿದೆ. ಶರದಿ ಅಂದ್ರೆ ನೀರು, ಈ ನೀರಿನ ಮೇಲೆ ಭೂಮಿ ನಿಂತದ. ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ತೇವಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳನ್ನ ಕಟ್ತೀವಿ. ಅದ್ರ ಮೇಲೆ ಹೋಗಿ ನಿಂತು ಕೆಳಗೆ ನೋಡಿದ್ರ ನಮಗ್ ಭೂಮಿನೇ ಕಾಣ್ತದ, ನೀರ್ ಕಾಣೋದಿಲ್ಲ. ನೀರ್ ಕಾಣಬೇಕಾದ್ರ ನಾವು ಬೋರ್ವೆಲ್ ಗಳನ್ನ ತೆಗಿಸ್ತೀವಿ, ಬಾವಿಯನ್ನ ತೋಡಿಸ್ತೀವಿ, ಅವಾಗ ನಮಗ ನೀರ್ ಸಿಗ್ತದ. ಅಸಲಿಗೆ ನೀರಿನ ಮೇಲೆ ಈ ಇಡೀ ಭೂಮಂಡಲನೇ ನಿಂತದ ಅಂತ ಹೇಳ್ತಾರ. ಆದ್ರೂ ಕೂಡ ಆ ಭೂಮಿ ಒಂದಿಷ್ಟು ಕರಗಿಲ್ಲ, ಮುಳುಗಿನೂ ಇಲ್ಲ, ತೇಲಿನೂ ಇಲ್ಲ. ಶರದಿಯ ಮೇಲೆ ಧರಣಿಯ ಕರಗದಂತಿರಿಸಿದೆ. ಅದನ್ನ ಕರಗಲಾರ್ದಂಗ ಇಟ್ಟಿಬಿಟ್ಟಿ ನೀನು. ಸಾಮಾನ್ಯವಾಗಿ ನೀರ್ ತಗೊಳ್ರಿ, ನೀರಾಗ ಒಂದಿಷ್ಟು ಮಣ್ಣ ಅಥವಾ ಏನಾದ್ರೂ ವಸ್ತು ಏನೇ ಒಂದು ಹಾಕ್ರಿ, ಅದು ಮುಣುಗ್ತದ, ತೇಲ್ತದ ಅಥವಾ ಕರಗ್ತದ. ಆದ್ರ ಈ ಭೂಮಿ ನೀರಿನ ಮೇಲೆ ನಿಂತದ, ಆದ್ರೂ ಕರಗಿಲ್ಲ, ಮುಣುಗಿಲ್ಲ, ತೇಲಿಲ್ಲ. ಇದರ ವಿಸ್ಮಯ ಯಾರು ಬಲ್ಲರು ಅಂತ ಅಂತಾರ ಅವ್ರು. ಆ ದೇವ್ರು ಯಾವ ರೀತಿ ಸೃಷ್ಟಿ ಮಾಡ್ಯಾನ ಅಂತ ಹೇಳಕ ಹೊಂಟಾರ ಅವ್ರು. ಅಂಬರಕ್ಕೆ ಗದ್ದುಗೆ ಬೋದುಗೆ ಇಲ್ಲದಂತಿರಿಸಿದೆ. ಸಾಮಾನ್ಯವಾಗಿ ಆಕಾಶವನ್ನ ನೋಡ್ರಿ, ಅದಕ್ಕೆ ಒಂದು ಗದ್ದುಗೆನೇ ಇಲ್ಲ ಅಂತ. ಆಕಾಶವನ್ನ ನೋಡ್ಬೇಕು ಅಂತಂದ್ರ ನಾವು ತಲೆಯನ್ನ ಮ್ಯಾಲೆ ಎತ್ತಲೇಬೇಕು. ಅಹಂಕಾರ ತುಂಬಿದ ಮನುಷ್ಯ ತಮ್ಮ ಮನಿ ಮಾಳಿಗೆ ಮೇಲೆ ಹೋಗಿ ಅಂಗಾತ ಮಲ್ಕೋಬೇಕು, ಆಕಾಶವನ್ನ ದಿಟ್ಟಿಸಿ ನೋಡ್ಬೇಕು, ಆ ಕಡೆ ಈ ಕಡೆ ಕಣ್ಣು ಹಾಯಿಸ್ಬೇಕು. ಅವಾಗ ಆ ಆಕಾಶದ ಮುಂದ ಅವನ ಅಹಂಕಾರ ಏನೂ ಅಲ್ಲ ಅಂತ ಅನಿಸ್ಬಿಡ್ತದ. ಯಾಕಂದ್ರ ಆಕಾಶ ಅಷ್ಟೊಂದು ವಿಶಾಲವಾಗೈತಿ. ಎಷ್ಟು ತಲೆಗಳ ಮೇಲೆ ಆ ಆಕಾಶ ಐತಿ ಅನ್ನೋದು ಅವಾಗ ಅರಿವಿಗೆ ಬರ್ತದೆ. ಒಂದ್ ವೇಳೆ ಅರಿವಿಗೆ ಬರ್ಲಿಲ್ಲ, ಅವಾಗೂ ತಿಳುವಳಿಕೆ ಬರ್ಲಿಲ್ಲ ಅಂದ್ರ ಆ ಮನುಷ್ಯ ಆಗಿ ಹುಟ್ಟಿನೂ ವ್ಯರ್ಥ ಅಂತಂತಾರ. ಅಹಂಕಾರ ತುಂಬಿದ ಮನುಷ್ಯನಿಗೆ ಜ್ಞಾನದ ಅವಶ್ಯಕತೆ ಇರೋದಿಲ್ಲ, ಜ್ಞಾನದ ಮಾತುಗಳ ಅವಶ್ಯಕತೆನೂ ಇರೋದಿಲ್ಲ. ತಾನು ಮಾಡಿದ್ದೇ ಸರಿ, ತಾನು ಹೇಳಿದ್ದೇ ಸರಿ, ತಾನು ನೋಡಿದ್ದೇ ಸರಿ ಅಂತ ಆತಗ ಅನಿಸ್ತಿರ್ತದ. ಬೋರ್ಗಲ್ಲ ಮೇಲೆ ನೀರ ಸುರಿದಂತೆ ಅಂತ. ಎಷ್ಟೇ ಪ್ರಯತ್ನ ಪಟ್ಟು ನಾವು ಒಳ್ಳೆಯದನ್ನ ಹೇಳಕ್ ಹೋದ್ರು, ಆಕಾಶವನ್ನ ತೋರಿಸಿದ್ರು ಕೂಡ ಅವನ ಮನಸ್ಸು ಬದಲಿ ಆಗೋದಿಲ್ಲ, ಅವನ ಅಹಂಕಾರ ಶಮನ ಆಗೋದಿಲ್ಲ, ಅಂದ್ರೆ ಕಡಿಮೆ ಆಗೋದಿಲ್ಲ ಅಂತಂತಾರ. ಆದ್ರ ಆ ಅಹಂಕಾರ ಕಡಿಮೆ ಮಾಡ್ಕೋಬೇಕು ಅಂದ್ರ ಆಕಾಶವನ್ನ ನೋಡ್ಬೇಕು. ಇದನ್ನೆಲ್ಲ ಸೃಷ್ಟಿ ಮಾಡಿದ ಆ ದೇವ್ರ ಅಂತಿಂತವಲ್ಲ. ಎಲೆ ಮೃಡನೆ ನೀನಲ್ಲದೆ ಉಳಿದ ದೈವಂಗಳಿಗೆ ಅಹುದೇ ರಾಮನಾಥ. ನಿನಗಲ್ಲದ ಮತ್ತೆ ಯಾರಿಗಾರ ಸಾಧ್ಯ ಐತೇನು ಇದು? ನಾವು ಸಾಮಾನ್ಯವಾಗಿ ನಾನಾ ತರದ ದೇವರುಗಳನ್ನ ಬೇಡ್ತೀವಿ. ಆದ್ರ ಬಸವಣ್ಣ ಹಾಡಿದೊಡೆ ಹೆಣ್ಣೊಡೆಯನ ಹಾಡುವೆ, ಬೇಡಿದೊಡೆ ಹೆಣ್ಣೊಡೆಯನ ಬೇಡುವೆ, ಒಡೆಯಂಗೊಡಲವ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ ಅಂತಾರ. ನಾವು ಯಾರನ್ನ ಬೇಡಬೇಕಾಗಿತ್ತು, ಯಾರನ್ನ ಮಾತಾಡ್ಸ್ಬೇಕಾಗಿತ್ತು, ಯಾರನ್ನ ನೆನ್ಪು ಮಾಡ್ಕೊಳ್ಬೇಕಾಗಿತ್ತು, ಯಾರನ್ನ ನೋಡ್ಬೇಕಾಗಿತ್ತು, ಯಾರ ಬಗ್ಗೆ ಚಿಂತನೆ ಮಾಡ್ಬೇಕಾಗಿತ್ತು, ಅವ್ರನ್ನ ಬಿಡ್ತೇವಿ. ಯಾವ್ದ್ಯಾವ್ದೋ ವಿಷಯಾದಿ ವಸ್ತುಗಳು ಬೆನ್ನತ್ತಿ ಹೋಗಿ ಬಿಡ್ತೇವೆ. ಅದಕ್ಕ ಬಸವಣ್ಣ ನಾನು ಹಾಡಿದ್ರ ನಿನ್ನನ್ನೇ ಹಾಡ್ತೀನಿ, ನೋಡಿದ್ರ ನಿನ್ನನ್ನೇ ನೋಡ್ತೀನಿ, ಮಾತಾಡಿದ್ರ ನಿನ್ ಜೊತೆನೆ ಮಾತಾಡ್ತೀನಿ ಅಂತಂತಾರ. ಅದಕ್ಕ ಅವ ಅಂತ ಇಂಥವಲ್ಲ. ಈ ಪ್ರಕೃತಿಯೊಳಗ ಭೂಮಿಯನ್ನ ನೀರಿನ ಮೇಲೆ ಇರ್ಸನ ಅವ, ಅದನ್ನ ತೇಲದಂಗ, ಮುಳುಗದಂಗ, ಕರಗದಂಗ ಇಟ್ಟಾನ. ಆಕಾಶವನ್ನ ಇಟ್ಟಾನ. ಅದು ಭೂಮಿ ಮೇಲೆ ಬಿದ್ರ, ನಮ್ಮ ತಲೆ ಮೇಲೆ ಬಿದ್ರ ಏನಾಗ್ತದ? ಒಂದು ಕ್ಷಣ ಯೋಚನಾ ಮಾಡ್ರಿ.